ನಮಸ್ಕಾರ ಪ್ರಿಯ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಾವು ಭಯ ಹುಟ್ಟಿಸುವ ಜ್ಯೋತಿಷ್ಯಗಾರರಲ್ಲ, ಶಾಸ್ತ್ರದ ಆಧಾರದ ಮೇಲೆ ಸರಳ ಮತ್ತು ಪ್ರಾಮಾಣಿಕ ಮಾರ್ಗದರ್ಶನ ನೀಡುವ ಜ್ಯೋತಿಷ್ಯಗಾರ. ಬನ್ನಿ, ಇಂದಿನ ವಿಷಯ ಧನಯೋಗ. ನಿಮ್ಮ ಜಾತಕದಲ್ಲಿ ಧನಯೋಗವಿದೆಯೇ? ಹಾಗಾದರೆ ಹೇಗೆ ಗುರುತಿಸುವುದು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಧನಯೋಗ ಹೇಗೆ ಕಂಡುಹಿಡಿಯುವುದು? ನಿಮಗೆ ಆ ಯೋಗ ಇದೆಯೇ? ಕೆಲವರು ಎಷ್ಟೇ ಕಷ್ಟಪಟ್ಟರು ಹಣ ಉಳಿಸೋದಕ್ಕೆ ಆಗೋದೇ ಇಲ್ಲ. ಇನ್ನು ಕೆಲವರಿಗೆ ಅವಕಾಶಗಳ ಮೇಲೆ ಅವಕಾಶ ಬಂದು ಧನ ಪ್ರಾಪ್ತಿ ಆಗ್ತಾ ಇರುತ್ತೆ. ಇದಕ್ಕೆ ಮೂಲ ಕಾರಣ ಅದೃಷ್ಟನ ಅಥವಾ ಕರ್ಮನ. ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಮ ಜಾತಕಗಳಲ್ಲಿ 2ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಇದ್ರೆ ಯಾವ ರೀತಿ ಧನ ಪ್ರಾಪ್ತಿ ಆಗ್ತದೆ ನಿಮ್ದು ಸಂಚಿಕೆಯಲ್ಲಿ ನೋಡೋಣ. ಈ 7 ಯೋಗಗಳು ನಿಮ್ಮ ಜಾತಕದಲ್ಲಿದ್ದರೆ ನೀವು ಆರ್ಥಿಕವಾಗಿ ಬೆಳವಣಿಗೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದ್ರೆ ಯಾವ 7 ಯೋಗಗಳು ಅಂತ? ಧನಯೋಗ ಎಂದರೇನು? ಧನಯೋಗ ಎಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಆರ್ಥಿಕ ಪ್ರಗತಿ ಮತ್ತು ಲಾಭಗಳನ್ನು ಗಳಿಸುತ್ತಾನೆಂದು ಸೂಚಿಸುತ್ತದೆ. ಇದನ್ನ ಧನಯೋಗ ಅಂತಾರೆ. ಮತ್ತೆ ಆ ಧನಯೋಗ ಯಾವ ರೀತಿ ನಮ್ಮ ಜಾತಕಗಳನ್ನು ನೋಡೋದಪ್ಪ ಅಂತಂದ್ರೆ, ನೋಡಿ, ನಿಮ್ಮ ಜನ್ಮ ಕುಂಡಲಿಯ ಲಗ್ನದಿಂದ 2ನೇ ಸ್ಥಾನವನ್ನ ಧನಸ್ಥಾನ ಎಂದು ಕರೀತಾರೆ. ಈ ಧನಸ್ಥಾನಕ್ಕೆ ಕಾಂಬಿನೇಷನ್ ತ್ರಿಕೋನ ಸ್ಥಾನವಾದಂತ ಪಂಚಮ ಸ್ಥಾನ ಮತ್ತೆ ನವಮ ಸ್ಥಾನ, 11ನೇ ಸ್ಥಾನ ಬಂದ್ಬಿಟ್ಟು ಲಾಭಸ್ಥಾನ. ಈ ಒಂದು ಭಾವಗಳ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದರೆ ನಿಮಗೆ ಆರ್ಥಿಕವಾಗಿ ಬೆಳವಣಿಗೆ ಆಗುವಂತ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ನಿಮ್ಮ ಲಗ್ನದಿಂದ 2ನೇ ಭಾವ ಧನಸ್ಥಾನದಲ್ಲಿ ಏನಾದ್ರೂ ನೀಚಗ್ರಾಗ್ಲಿದ್ರೆ ನಿಮಗೆ ನೀಚಭಂಗ ರಾಜಯೋಗದಿಂದ ಹಣಕಾಸಿನ ವೃದ್ಧಿ ತುಂಬಾ ಚೆನ್ನಾಗಾಗ್ತದೆ. ಅದೇ ರೀತಿಯಾಗಿ 2ನೇ ಭಾವದ ಧನಾಧಿಪತಿ ಏನಾದ್ರೂ ಪಂಚಮದಲ್ಲಿ ಏನಾದ್ರೂ ಸ್ಥಿತನಾಗಿದ್ರೆ ನಿಮಗೆ ವಿದ್ಯಾ ಬುದ್ಧಿಯಿಂದ ನೀವು ಹಣಕಾಸನ್ನ ಸಂಪಾದನೆ ಮಾಡ್ತೀರಾ. ಅದೇ ರೀತಿಯಾಗಿ 2ನೇ ಮನೆ ಭಾವಾಧಿಪತಿ ಏನಾದ್ರೂ ಧನಸ್ಥಾನದ ಅಧಿಪತಿ 9ರಲ್ಲಿ ಇದ್ರೆ ತುಂಬಾ ಭಾಗ್ಯೋದಯ ಆಗ್ತದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ನಿಮಗೆ ಭಾಗ್ಯ ಸಿಗ್ತದೆ. ಅದೇ ರೀತಿಯಾಗಿ 2ನೇ ಮನೆಯ ಧನಸ್ಥಾನದ ಅಧಿಪತಿ ಏನಾದ್ರೂ ಲಾಭದಲ್ಲಿ ಕುತ್ಕೊಂಡಿದ್ರೆ ಅದೃಷ್ಟ ಆಗ್ತದೆ, ಲಾಭ ತುಂಬಾ ಚೆನ್ನಾಗಾಗ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ 2ನೇ ಸ್ಥಾನದ ಅಧಿಪತಿ ಏನಾದ್ರೂ 5ನೇ ಸ್ಥಾನ, 9ನೇ ಸ್ಥಾನ, 10 ಮತ್ತು 11ನೇ ಸ್ಥಾನದಲ್ಲಿ ಶುಭ ಗ್ರಹಗಳ ಜೊತೆ ಯತಿಫಲ ಇದ್ರೆ ಅಥವಾ ಉಚ್ಚ ಗ್ರಹಗಳ ಜೊತೆ ಯತಿಫಲ ಇದ್ರೆ ಅವರ ಹಣಕಾಸಿನಲ್ಲಿ ತುಂಬಾ ಅದ್ಭುತವಾಗಿ ಆರ್ಥಿಕವಾಗಿ ಪ್ರಗತಿಯನ್ನ ಸಾಧಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ಜಾತಕದ 11ನೇ ಭಾವ ಅಂದ್ರೆ ಅದೃಷ್ಟ ಭಾವ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಏನಾದ್ರೂ ಧನಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಅಂದ್ರೆ 2ನೇ ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಅವ್ರಿಗೂ ಸಹ ಉತ್ತಮವಾದಂತಹ ಧನಯೋಗ ಪ್ರಾಪ್ತಿಯಾಗುತ್ತೆ. 10ನೇ ಸ್ಥಾನದ ಅಧಿಪತಿ 2ನೇ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಕುತ್ಕೊಂಡಿದ್ರೆ ನೀವು ನಿಮ್ಮ ಉದ್ಯೋಗದಿಂದ ಪ್ರಗತಿಯನ್ನು ಕಾಣ್ತೀರಾ. ನಿಮ್ಮ ಉದ್ಯೋಗದಿಂದ ಆರ್ಥಿಕವಾಗಿ ಸುಧಾರಣೆ ಮಾಡತಕ್ಕಂತ ಸಾಧ್ಯತೆ ತುಂಬಾ ಇದೆ. ಅದೇ ರೀತಿಯಾಗಿ 9ನೇ ಸ್ಥಾನ ಅಂದ್ರೆ ಭಾಗ್ಯಸ್ಥಾನದ ಅಧಿಪತಿ 2ನೇ ಸ್ಥಾನದ ಅಧಿಪತಿ ಜೊತೆ ಅಥವಾ 2ನೇ ಸ್ಥಾನದಲ್ಲೇ ಸ್ಥಿತಿನಾಗಿದ್ರೆ ಅಂತವ್ರಿಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಸ್ನೇಹಿತರಿಂದ, ನಿಮ್ಮ ಬಂಧು ಬಳಗದಿಂದ, ವಿಶೇಷವಾಗಿ ತಂದೆಯಿಂದ ಲಾಭ ಪಡತಕ್ಕಂಥದ್ದು ತುಂಬಾ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿಯಾಗಿ ತ್ರಿಕೋನ ಸ್ಥಾನ ಆಗಿರ್ತಕ್ಕಂಥ ಪಂಚಮ ಸ್ಥಾನದ ಅಧಿಪತಿ ಧನಸ್ಥಾನದಲ್ಲೇನಾದ್ರೂ 2ನೇ ಸ್ಥಾನದಲ್ಲಿ ಸ್ಥಿತನಾಗಿದ್ರೆ ಅಂತರ್ಗೂ ಸಹ ತುಂಬ ಭಾವ ವಿದ್ಯೆ ಬುದ್ಧಿ ಪೂರ್ವ ಜನ್ಮದ ಕರ್ಮಫಲದ ಜೊತೆಗೆ ಸಂತಾನ ಭಾಗ್ಯ ಇದರಲ್ಲೂ ಸಹ ಲಾಭ ಪಡುವಂತ ತುಂಬಾ ಚಾನ್ಸಸ್ ಇದೆ. ಹೀಗಾಗಿ 11ನೇ ಸ್ಥಾನ, 10ನೇ ಸ್ಥಾನ, 9ನೇ ಸ್ಥಾನ, 5ನೇ ಸ್ಥಾನ ಕಾಂಬಿನೇಷನ್ ಏನಾದ್ರೂ ನಿಮ್ಮ ಧನಾಧಿಪತಿ ಜೊತೆಗೆ ಯತಿಫಲ ಅಥವಾ ಈ ಕಾಂಬಿನೇಷನ್ಗಳೇನಾದ್ರೂ ಇದ್ದಿದ್ದಾದ್ರೆ ನಿಮಗೆ ಧನಯೋಗ ಪ್ರಾಪ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಶಾಸ್ತ್ರದ ಪ್ರಕಾರ ನಿಮಗೆ ಧನ ಪ್ರಾಪ್ತಿ ಆಗುವಂತ ಯೋಗ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಒಂದು ಧನಯೋಗದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ 3 ಭಾಗಗಳಾಗಿ ಮಾಡೋಣ. ಹೋದ ಸಂಚಿಕೆಯಲ್ಲಿ ನಾವು ಜಾತಕದಲ್ಲಿ ಸರ್ಕಾರಿ ಉದ್ಯೋಗ ಸಿಗುವಂತ ಯೋಗವಿದೆ ಎಂಬ ಟಾಪಿಕ್ ಬಗ್ಗೆ 12 ಲಗ್ನ ಜಾತಕದವರಿಗೆ ಚಾರ್ಟ್ ಮುಖಾಂತರ ಯಾವ ರೀತಿ ಉದಾಹರಣೆ ಕೊಟ್ಟನೋ ಅದೇ ರೀತಿಯಾಗಿ ಧನಯೋಗದ ವಿಷಯದ ಬಗ್ಗೆ 12 ಲಗ್ನ ಜಾತಕದವರಿಗೆ ಉದಾಹರಣೆ ಸಹಿತ ಚಾರ್ಟ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ನಿಮಗೆ ಆದಷ್ಟು ಬೇಗ ತಲುಪಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ.